ಆಗಷ್ಟೇ ನಮ್ಮ ಸೂರ್ಯ ವಿಷ್ಣುವರ್ಧನ್ ಅವರು ಬಂದ್ರು, ಕನ್ನಡ ನಾಡಿನ ಹಾಡಿನ ಮೂಲಕ ನಮ್ಮೆಲ್ಲರನ್ನ ಕೂಡ ಮನರಂಜಿಸಿದ್ರು. ಸೊ ಅವರು ಅಭಿನಯಿಸಿರುವಂತಹ ತ್ರಿಬಲ್ ಲೋನಲ್ಲಿ ಅಭಿನಯಿಸಿರುವಂತಹ ಚಲನಚಿತ್ರ ಸಿಂಹಾರಿಯ ಸಿಂಹ, ಖಡಕ್ ಆಗಿರುವಂತಹ ರೋಲ್ ಅನ್ನ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಆ ಚಲನಚಿತ್ರದ ಜೊತೆಗೆ ಅವರ ಒಂದಿಷ್ಟು ಆಕ್ಟಿನ ಜೊತೆಗೆ ಈ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಸೂರ್ಯ ವಿಷ್ಣುವರ್ಧನ್. ನಮ್ಮೂರ್ ಜಮೀನ್ ತಗೊಳಕ್ಕೆ ಎಷ್ಟು ಧೈರ್ಯ ನಿನ್ಗೆ? ನಮ್ಮೂರ್ ಜನರಿಗೆ ಕೆಲಸ ಕೊಡಕ್ ನೀನ್ ಯಾವ ಮಂತ್ರ? ನಮ್ಮೂರ್ನಲ್ಲಿ ಯಾರಾದ್ರೂ ಹಾಸ್ಕೊಂಡಿದ್ದಾರ? ನಿಂತವ ಯಾರಾದ್ರೂ ಬೇಡಕ್ ಬಂದವ್ರ? ಈಕೆ ಮಕ್ಕಳು ಇವಳಿಗೆ ಕೈ ಕೊಟ್ಟು ಇವಳು ಈ ಭೂತ ನಂಬ್ಕೊಂಡ, ಈ ಭೂತ ಈಕೆ ಕೈ ಬಿಡ್ಲಿಲ್ಲ, ಇದು ನಂಬ್ಕೊಂಡೆ ಒಂದೊತ್ತಿನ ಗಂಜಿ ಕುಡ್ತಾಳೆ. ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡು ಹೋಗ್ಬಿಟ್ರೆ ಅವ್ರ ಹೊಟ್ಟೆಗೇನು ಈ ಫ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ? ಕೊಬ್ಬಿದ ಮಗನೇ, ಎಷ್ಟು ಧೈರ್ಯ ನಿನ್ಗೆ? ನಂತವ ದುಡ್ಡು ವಿಷಯ ಮಾತಾಡ್ತೀಯ? ಕೋಟಿ ಕೋಟಿಗಟ್ಟಲೆ ಹಣನ ಪುಟ್ಟಗೋಸಿನಿಟ್ಕೊಂಡು ತಿರುಗಾಡ್ದು ವಂಶಕಲ್ಲ ನಮ್ದು. ನಮ್ತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ನಿನ್ ಮಂತ್ರಿ ಹೋಗ್ಯಾಳು, ಅವನು ಗುಂಡಿಗೆ ಬಿಸಿ ರಕ್ತನೇ ಇರೋದು ನಿಜ ಆದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಲು ಕಡ್ಡಿ ಕಿತ್ಕೊಂಡು ಹೋಗಿ ನೋಡುವ. ನ್ಯಾಯಾಂಗದ ಕನ್ನಡಿಯನ್ನು ಕಡೆಗಣಿಸುವುದಿಲ್ಲ. ನಿನ್ ಫ್ಯಾಕ್ಟ್ರಿ ಕಟ್ಟಕ್ಕೆ ಬೇರೆ ಕಡೆ ಜಾಗ ಆಗಕ್ಕಿಲ್ವಾ? ಫಸಲು ಕೊಡು ಭೂಮಿನೇ ಆಗ್ಬೇಕಾ? ನೀನು ನೋಡ್ತಾ ಇರೋದು ಬೆಂದಿರೋ ಅನ್ನನ ಭತ್ತನ ಯಾವತ್ತಾದ್ರೂ ನೋಡಿದ್ಯಾ ನೀನು? ಇವತ್ತು ಒಬ್ಬ ರೈತ ಒಂದು ಬೆಳೆನ ಬೆಳೆದಕ್ಕೆ ಎಷ್ಟೊಂದು ಕಷ್ಟ ಪಡ್ತದೆ ಅಂತ ಗೊತ್ತಾ ನಿನ್ಗೆ? ಎಲ್ಲೂ ಸರಿಯಾಗಿ ಮಳೆನೇ ಆಗ್ತಾ ಇಲ್ಲ, ಅವನ ಕೈ ಸರಿಯಾಗಿ ಬೆಳೆನೇ ಬರ್ತಾ ಇಲ್ಲ, ಅವನು ಬೆಳೆದಕ್ಕಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಎಷ್ಟೋ ಜನ ರೈತರು ತಾವು ಮಾಡಿಕೊಂಡ್ರೆ ಸಾಲನ ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊತಾರೆ. ಆ ರೈತರ ಕಷ್ಟ ಗೊತ್ತಾ ನಿನ್ಗೆ? ಮಾತುತ್ತಿದ್ರೆ ಸಾಕು, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ? ಆ ರೈತರ ಕಷ್ಟ ನಿಮ್ಮಂತವ್ರಿಗೆ ಹೇಗೆ ಗೊತ್ತಾಗುತ್ತೋ? AC ರೂಮಲ್ಲಿ ಕುತ್ಕೊಂಡು ಬಿಸ್ಲೇಜ್ ನೀರನ್ನ ಕುಡ್ಕೊತಾ ಐಷಾರಾಮಿ ಕಾರಲ್ಲಿ ಓಡಾಡೋ ನಿಮ್ಮಂತವ್ರಿಗೆ ಒಬ್ಬ ರೈತರ ಕಷ್ಟ ಹೇಗೆ ಗೊತ್ತಾಗುತ್ತೆ? ಒಬ್ಬ ರೈತರ ಕಷ್ಟ ಗೊತ್ತಾಗಬೇಕಾದ್ರೆ ಅವನ ಜೊತೆಗಿದ್ದು ಜೀವನ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ ಒಬ್ಬ ರೈತ ಎಷ್ಟು ಕಷ್ಟಪಟ್ಟು ಬೆಳೆನ ಬೆಳೆದು ನಮಗೆಲ್ಲ ಅನ್ನ ಹಾಕ್ತಾನೆ ಅಂತ. ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ, ನಿನ್ನ ಕುರ್ಚಿ ಯಾವತ್ತು ಬಿದ್ದೋಯ್ತದೋ ನಿನಗೆ ಗೊತ್ತಿಲ್ಲ, ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗೊತ್ತ ನಾವೇ ರಾಜ, ನಾವೇ ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಾವು ಮನಸ್ಸು ಬಂದ್ರೆ ಯಾರನ್ನು ಬೇಕಾದ್ರೂ ಮಂತ್ರಿನಾಗಿ ಮಾಡ್ಬೋದು, ಆದ್ರೆ ನಿನ್ನಿಂದ ಒಬ್ಬನೇ ಒಬ್ಬ ನರಸಿಂಹಗೌಡರನ್ನ ಹುಟ್ಟಾಕಕ್ಕಾಯ್ತದ? ಅವನ್ನ ಕರ್ಕೊಂಡು
ಧನ್ಯವಾದಗಳು. ಈ